ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ CorelDRAW ನಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ಫಾರ್ಮೆಟ್ ಅನ್ನ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಪೇಮೆಂಟ್ ಸ್ಲಿಪ್ ನಂತರ ಕ್ಯಾಶ್ ಬಿಲ್ ಅನ್ನ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾವಿಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ಅನ್ನ ಡಿಸೈನ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಟ್ಯಾಕ್ಸ್ ಇನ್ವಾಯ್ಸ್ ಅಲ್ಲಿ ಹಲವಾರು ರೀತಿಯ ಇನ್ವಾಯ್ಸ್ ಫಾರ್ಮೆಟ್ಸ್ ಬರುತ್ತೆ. ನಾವಿಲ್ಲಿ ಯಾವುದೇ ಹೋಲ್ಸೇಲ್ ಕಂಪನಿ ಅಥವಾ ಶಾಪ್ ಗಳನ್ನ ನೋಡಿದಾಗ ಅದರ ಇನ್ವಾಯ್ಸ್ ಫಾರ್ಮೆಟ್ ಬೇರೆ ಇರುತ್ತೆ. ನಾವಿಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳನ್ನ ತಗೊಂಡಾಗ ಅದರ ಇನ್ವಾಯ್ಸ್ ಫಾರ್ಮೆಟ್ ಬೇರೆ ಇರುತ್ತೆ. ಈ ರೀತಿಯಾಗಿ ಇನ್ವಾಯ್ಸ್ ಫಾರ್ಮೆಟ್ ಗಳಲ್ಲಿ ಡಿಫ್ರೆಂಟ್ ಇನ್ವಾಯ್ಸ್ ಫಾರ್ಮೆಟ್ ಗಳನ್ನ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇನ್ವಾಯ್ಸ್ ಫಾರ್ಮೆಟ್ ಇದೆ ಅಂತ. ಈ ರೀತಿಯಾಗಿ ನಾವೀಗ ಡಿಸೈನ್ ಮಾಡಬೇಕಾಗಿದೆ. ನಾವಿಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ಫಾರ್ಮೆಟ್ ಅನ್ನ ಮಾತ್ರ ನಾವಿಲ್ಲಿ ಡಿಸೈನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ಎಕ್ಸೈಸ್ ಟ್ಯಾಕ್ಸ್ ಇನ್ವಾಯ್ಸ್ ಫಾರ್ಮೆಟ್ ಬರುತ್ತೆ. ಅದನ್ನ ನಾವಿಲ್ಲಿ ಡಿಸೈನ್ ಮಾಡಬೇಕಾದಾಗ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ ಹಲವಾರು ಲೈನ್ಸ್ ಗಳನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ, ಹಲವಾರು ಟೆಕ್ಸ್ಟ್ ಗಳನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ರೆಫರೆನ್ಸ್ ಲೈನ್ ಗಳನ್ನ ಯೂಸ್ ಮಾಡಿ ನಾವು ಯಾವ ರೀತಿಯಾಗಿ ಫಾರ್ಮೆಟ್ ಅನ್ನ ರೆಡಿ ಮಾಡಬಹುದು ಅಂತ. ಆದ್ರೆ ನಾವಿಲ್ಲಿ ಇನ್ವಾಯ್ಸ್ ಫಾರ್ಮೆಟ್ ಸ್ವಲ್ಪ ಡಿಫಿಕಲ್ಟ್ ಆಗಿದ್ದಾಗ ಅಥವಾ ಸಿಂಪಲ್ ಆಗಿದ್ದಾಗ ನಾವು ಆ ರೀತಿಯಾದ ಮೆಥಡ್ ಅನ್ನ ಯೂಸ್ ಮಾಡಬಹುದು. ನಾವು ರೆಫರೆನ್ಸ್ ಲೈನ್ ಅನ್ನ ಇನ್ಸರ್ಟ್ ಮಾಡಬಹುದು, ನಂತರ ನಾವು ಲೈನ್ ಗಳನ್ನ ಇನ್ಸರ್ಟ್ ಮಾಡಿ ಇನ್ವಾಯ್ಸ್ ಫಾರ್ಮೆಟ್ ಅನ್ನ ಡಿಸೈನ್ ಮಾಡಬಹುದು. ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾದ ರೆಫರೆನ್ಸ್ ಲೈನ್ ಗಳನ್ನ ನಾನು ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ ಅಂತ. ನಾವು ಈ ರೀತಿಯಾಗಿ ಸಹ ಇನ್ವಾಯ್ಸ್ ಅನ್ನ ಮಾಡಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ. ಆದ್ರೆ ನಾವಿಲ್ಲಿ ಎಕ್ಸೈಸ್ ಬಿಲ್ ಈ ರೀತಿಯಾದ ಇನ್ವಾಯ್ಸ್ ಗಳನ್ನ ಮಾಡಬೇಕಾದ್ರೆ ನಾವು ಈ ರೀತಿಯಾದ ರೆಫರೆನ್ಸ್ ಲೈನ್ ಗಳನ್ನ ಯೂಸ್ ಮಾಡಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ ಆಗಬಹುದು ಅಥವಾ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸಬಹುದು. ಈ ರೀತಿಯಾಗಿ ನಾವು ಡಿಫಿಕಲ್ಟ್ ಇನ್ವಾಯ್ಸ್ ಅನ್ನ ಮಾಡಬೇಕಾದ್ರೆ ಅಥವಾ ಎಕ್ಸೈಸ್ ಡ್ಯೂಟಿ ಈ ರೀತಿಯಾದ ಇನ್ವಾಯ್ಸ್ ಗಳನ್ನ ಮಾಡಬೇಕಾದ್ರೆ ನಾವಿಲ್ಲಿ ಮೊದಲು ನಾವು ಇನ್ವಾಯ್ಸ್ ಅನ್ನ ಸ್ಕ್ಯಾನ್ ಮಾಡ್ತೀವಿ. ಆ ಇನ್ವಾಯ್ಸ್ ಸ್ಕ್ಯಾನ್ ಕಾಪಿಯನ್ನ ನಾವು CorelDRAW ಗೆ ಇಂಪೋರ್ಟ್ ಮಾಡ್ಕೊಳ್ತೀವಿ. ನಂತರ ನಾವು ಇನ್ವಾಯ್ಸ್ ಅನ್ನ ಮಾಡ್ತೀವಿ. ಯಾವ ರೀತಿಯಾಗಿ ಅಂತ ನೋಡೋಣ. ನಾವೀಗ ಹೊಸ ಪೇಜ್ ಅನ್ನ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ನ್ಯೂ ಪೇಜ್. A4 ಫಾರ್ಮೆಟ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ನಾವು ಡಿಸೈನ್ ಮಾಡ್ತಾ ಇರುವಂತಹ ಇನ್ವಾಯ್ಸ್ ಯಾವ ಪೇಪರ್ ಸೈಜ್ ಅಲ್ಲಿ ಇದೆ ನಾವು ಆ ಪೇಪರ್ ಅನ್ನ ತಗೋಬೇಕಾಗುತ್ತೆ. A4 ಪೇಪರ್ ಸೈಜ್ ಗೆ ನಾನಿಲ್ಲಿ ಇನ್ವಾಯ್ಸ್ ಫಾರ್ಮೆಟ್ ಅನ್ನ ಡಿಸೈನ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ A4 ಪೇಪರ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ನಾವು ಸ್ಕ್ಯಾನ್ ಮಾಡಿರುವಂತಹ ಇನ್ವಾಯ್ಸ್ ಕಾಪಿಯನ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಫೈಲ್ ಮೆನು, ಇಂಪೋರ್ಟ್ ಆಪ್ಷನ್, ಸೆಲೆಕ್ಟ್ ಇನ್ವಾಯ್ಸ್, ಇಂಪೋರ್ಟ್. ಈ ರೀತಿಯಾಗಿ ನಾನು ಇನ್ವಾಯ್ಸ್ ಅನ್ನ ಇಂಪೋರ್ಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ನಾವು ಈ ಇನ್ವಾಯ್ಸ್ ಸೈಜ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಮೊದಲು ನಾವು A4 ಪೇಪರ್ ಯಾವ ಸೈಜ್ ಇದೆ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ನೀವಿಲ್ಲಿ ಸೈಜ್ ಅನ್ನ ನೋಡಬಹುದು 210 ನಂತರ 297. ನೀವಿಲ್ಲಿ ಈ ಸೈಜ್ ಅನ್ನ ನೋಡಬಹುದು. ಅದೇ ಸೈಜ್ಗೆ ನಾವು ಸ್ಕ್ಯಾನ್ ಮಾಡಿರುವಂತಹ ಇನ್ವಾಯ್ಸ್ ಕಾಪಿಯನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. 210 ನಂತರ 297 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ನಾವು ಸ್ಕ್ಯಾನ್ ಮಾಡಿರುವಂತಹ ಸ್ಕ್ಯಾನ್ ಕಾಪಿಯನ್ನ ನಾವೀಗ A4 ಪೇಪರ್ ಸೈಜ್ಗೆ ಸೆಟ್ ಮಾಡಿ ಆಗಿದೆ. ನಂತರ ನಾವೀಗ ಈ ಪೇಪರ್ ಅನ್ನ ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗಿದೆ. ಕೀಬೋರ್ಡ್ ಇಂದ ನಾವು P ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಪೇಜ್ ಸೆಂಟರ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ. ಮೊದಲು ನಾವು ಈ ರೀತಿಯಾಗಿ ನಾವು ಸ್ಕ್ಯಾನ್ ಮಾಡಿರುವಂತಹ ಇನ್ವಾಯ್ಸ್ ಕಾಪಿಯನ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವೀಗ ಲೈನ್ ಗಳನ್ನ ಹಾಕ್ಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ರೆಫರೆನ್ಸ್ ಲೈನ್ ಗಳನ್ನ ನಾವು ಇನ್ಸರ್ಟ್ ಮಾಡಿ ನಂತರ ಲೈನ್ ಅನ್ನ ನಾವಿಲ್ಲಿ ತಗೊಳ್ತಾ ಇದ್ವಿ. ಆದ್ರೆ ನಾವೀಗ ರೆಫರೆನ್ಸ್ ಲೈನ್ ಅನ್ನ ಯೂಸ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ನಾವಿಲ್ಲಿ ಫ್ರೀ ಹ್ಯಾಂಡ್ ಟೂಲ್ ನಂತರ ರೆಕ್ಟ್ಯಾಂಗಲ್ ಟೂಲ್ ಅನ್ನ ಯೂಸ್ ಮಾಡಿ ಈ ರೀತಿಯಾದ ಲೈನ್ ಗಳನ್ನ ಹಾಕಬಹುದು. ಮೊದಲು ನಾವು ರೆಕ್ಟ್ಯಾಂಗಲ್ ಅನ್ನ ತಗೊಳ್ಳೋಣ. ನಾವಿಲ್ಲಿ ಈ ರೀತಿಯಾಗಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ನಾವು ಲೈನ್ ಮೇಲೆ ಇನ್ನೊಂದು ಲೈನ್ ಅನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಾವೀಗ ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡಿ ಆಗಿದೆ. ನಾನೀಗ ಫ್ರೀ ಹ್ಯಾಂಡ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ನಾವಿಲ್ಲಿ ಕ್ಲಿಕ್ ಮಾಡೋಣ. ಪಾಯಿಂಟ್ಸ್ ಸಹ ನಮಗಿಲ್ಲಿ ಕಾಣಿಸುತ್ತೆ, ನೀವು ನೋಡಬಹುದು. ನಂತರ ಈ ಪಾಯಿಂಟ್ ಅಲ್ಲಿ ಈ ರೀತಿಯಾಗಿ, ನಂತರ ಇಲ್ಲಿ ನಾವು ಕ್ಲಿಕ್ ಮಾಡೋಣ ಈ ರೀತಿಯಾಗಿ. ನಂತರ ಈ ಪಾಯಿಂಟ್,
ನೀವಿಲ್ಲಿ ನೋಡಬಹುದು. ಈಗ ನಾವು ಕೀಬೋರ್ಡ್ ಇಂದ ಡೌನ್ ಆರೋ ಮಾರ್ಕ್ ಕೀಯನ್ನ ಯೂಸ್ ಮಾಡೋಣ ಈ ರೀತಿಯಾಗಿ. ನಂತರ ಈ ಲೈನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ ಈ ರೀತಿಯಾಗಿ. ನಂತರ ಅಪ್ ಆರೋ ಮಾರ್ಕ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಇದೇ ರೀತಿಯಾಗಿ ನಾವು ಇನ್ವಾಯ್ಸ್ ಗಳಲ್ಲಿ ಯಾವ ಯಾವ ಲೈನ್ ಇದೆ, ಎಲ್ಲಿ ಲೈನ್ಗಳು ಇದೆ, ಆ ಲೈನ್ ಮೇಲೆ ನಾವಿಲ್ಲಿ ಮತ್ತೊಂದು ಲೈನ್ ಅನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಎಲ್ಲಾ ಲೈನ್ ಗಳನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿ ಆಗಿದೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು. ಇಲ್ಲಿ ಸಹ ಲೈನ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು. ಇದೇ ರೀತಿಯಾಗಿ ನಾವು ಯಾವುದೇ ಇನ್ವಾಯ್ಸ್ ಅನ್ನ ಮಾಡಬೇಕು ಅಂದಾಗ ಇನ್ವಾಯ್ಸ್ ಸ್ಕ್ಯಾನ್ ಕಾಪಿಯನ್ನ ನಾವು ಕೋರಲ್ ಡ್ರಾಗೆ ಇಂಪೋರ್ಟ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಲೈನ್ ಗಳನ್ನ ಇನ್ಸರ್ಟ್ ಮಾಡ್ತೀವಿ. ನೀವಿಲ್ಲಿ ನೋಡ್ತಾ ಇರಬಹುದು. ನಾವಿಲ್ಲಿ ತುಂಬಾ ಡಿಫಿಕಲ್ಟ್ ಇರುವಂತಹ ಇನ್ವಾಯ್ಸ್ ಅನ್ನ ನಾವು ಇದೇ ರೀತಿಯಾಗಿ ಡಿಸೈನ್ ಮಾಡ್ತೀವಿ. ತುಂಬಾ ಈಸಿ ಮೆಥಡ್ ಅಂತೇಳಿ ನಾವು ಹೇಳಬಹುದು. ನಾವಿಲ್ಲಿ ಸ್ಕೇಲ್ ಇಂದ ಮೆಜರ್ಮೆಂಟ್ ಅನ್ನ ತಗೊಂಡು ಇನ್ವಾಯ್ಸ್ ಅನ್ನ ಮಾಡಬಹುದು, ಆದ್ರೆ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಸಿಂಪಲ್ ಇನ್ವಾಯ್ಸ್ ಅಥವಾ ಸಿಂಪಲ್ ಪೇ ಸ್ಲಿಪ್ ಇದ್ದಾಗ ನಾವು ಆ ರೀತಿಯಾಗಿ ಡಿಸೈನ್ ಮಾಡಬಹುದು. ಆದರೆ ಎಕ್ಸೈಸ್, ಟ್ಯಾಕ್ಸ್, ಇನ್ವಾಯ್ಸ್ ಈ ರೀತಿಯಾದ ಫಾರ್ಮೆಟ್ ಗಳಿದ್ದಾಗ ನಾವು ಈ ಮೆಥಡ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಆಗ ನಾವು ತುಂಬಾ ಫಾಸ್ಟ್ ಆಗಿ ವರ್ಕ್ ಅನ್ನ ಮಾಡಬಹುದು. ನಂತರ ಈಗ ನಾವು ಟೆಕ್ಸ್ಟ್ ಅನ್ನ ಟೈಪ್ ಮಾಡಬೇಕಾಗಿದೆ. ಟೆಕ್ಸ್ಟ್ ಸಹ ನಾವು ಅದೇ ರೀತಿಯಾಗಿ ಟೈಪ್ ಮಾಡ್ತೀವಿ. ನಂತರ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಫಾಂಟ್ ಸೈಜ್ ಅನ್ನ ನಾವಿಲ್ಲಿ ಚೇಂಜ್ ಮಾಡ್ಕೊಳ್ತೀವಿ. ನಂತರ ನಾವು ಇಲ್ಲಿ ಟೈಪ್ ಮಾಡ್ತಾ ಹೋಗ್ತೀವಿ. ಯಾವ ಟೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇದೀವಿ ಅದೇ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಟೈಪ್ ಮಾಡ್ತೀವಿ. CSR ಸೆಂಟರ್. ನಂತರ ಪಿಕ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಕೀಬೋರ್ಡ್ ಇಂದ ನಾವು ಶಿಫ್ಟ್ ಕೀಯನ್ನ ಯೂಸ್ ಮಾಡಿ ಈ ರೀತಿಯಾಗಿ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಡ್ರ್ಯಾಗ್ ಮಾಡ್ತೀವಿ ಇದೇ ರೀತಿಯಾಗಿ. ನಂತರ ಇನ್ಕ್ರೀಸ್ ಫಾಂಟ್ ಸೈಜ್, ನಂತರ ಬೋಲ್ಡ್ ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಇಟ್ಯಾಲಿಕ್ ನಾನಿಲ್ಲಿ ಕೊಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು. ಎಕ್ಸಾಕ್ಟ್ ಟೆಕ್ಸ್ಟ್ ಈಗ ಇಲ್ಲಿ ಬಂದಿದೆ. ಇದೇ ರೀತಿಯಾಗಿ ನಾವು ಟೆಕ್ಸ್ಟ್ ಗಳನ್ನು ಸಹ ಟೈಪ್ ಮಾಡ್ತೀವಿ. ನಂತರ ಟೆಕ್ಸ್ಟ್ ಟೂಲ್, ಫಾಂಟ್ ಸೈಜ್ ಅನ್ನ ನಾವಿಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಯಾವ ರೀತಿಯಾಗಿ ಇದೆ ಅದೇ ರೀತಿಯಾಗಿ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಟೆಕ್ಸ್ಟ್ ಅನ್ನ ನಾನು ಈ ರೀತಿಯಾಗಿ ಟೈಪ್ ಮಾಡಿ ಆಗಿದೆ. ಈಗ ನಾವು ಈ ಟೆಕ್ಸ್ಟ್ ಅನ್ನ ಇಲ್ಲಿ ಪ್ಲೇಸ್ ಮಾಡಬೇಕಾಗಿದೆ. ಝೂಮ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ನಾವಿಲ್ಲಿ ಪ್ಲೇಸ್ ಮಾಡೋಣ ಟೆಕ್ಸ್ಟ್ ಅನ್ನ. ಕೀಬೋರ್ಡ್ ಇಂದ ನಾವು ಆರೋ ಮಾರ್ಕ್ ಕೀಗಳನ್ನ ಯೂಸ್ ಮಾಡಬಹುದು ಈ ರೀತಿಯಾಗಿ. ನಂತರ ಝೂಮ್ ಔಟ್ ನೀವಿಲ್ಲಿ ನೋಡ್ತಾ ಇರಬಹುದು. ಇದೇ ರೀತಿಯಾಗಿ ನಾವು ಉಳಿದ ಟೆಕ್ಸ್ಟ್ ಗಳನ್ನ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಯಾವುದೇ ಲೈನ್ ಇಲ್ಲಿ ಹೆಚ್ಚು ಕಡಿಮೆ ಇದ್ದಾಗ ನೀವಿಲ್ಲಿ ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಕೀಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲಾ ಟೆಕ್ಸ್ಟ್ ಗಳನ್ನ ಇಲ್ಲಿ ಟೈಪ್ ಮಾಡಬೇಕಾಗಿದೆ. ನೀವಿಲ್ಲಿ ನೋಡಬಹುದು ಎಲ್ಲಾ ಟೆಕ್ಸ್ಟ್ ಗಳನ್ನ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ಝೂಮ್, ನಂತರ ಆರೋ ಮಾರ್ಕ್ ಕೀಗಳನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಇದೇ ರೀತಿಯಾಗಿ ನಾನಿಲ್ಲಿ ಎಲ್ಲಾ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ, ನೀವಿಲ್ಲಿ ನೋಡಬಹುದು. ಇದೇ ರೀತಿಯಾಗಿ ನಾವಿಲ್ಲಿ ಎಲ್ಲಾ ಟೆಕ್ಸ್ಟ್ ಅನ್ನ ಟೈಪ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ, ನೀವಿಲ್ಲಿ ನೋಡಬಹುದು. ನಂತರ ನಾವು ಸ್ಕ್ಯಾನ್ ಮಾಡಿದಂತಹ ಇಮೇಜ್ ಕಾಪಿಯನ್ನ ನಾವೀಗ ಸಪರೇಟ್ ಮಾಡೋಣ. F4 ಕೀ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾವು ಸ್ಕ್ಯಾನ್ ಮಾಡಿ ಇಂಪೋರ್ಟ್ ಮಾಡಿದಂತಹ ಇಮೇಜ್ ಕಾಪಿ ಇಲ್ಲಿ ಸೆಲೆಕ್ಟ್ ಆಗಿದೆ. ನಂತರ ಈ ರೀತಿಯಾಗಿ ನಾನಿಲ್ಲಿ ಸಪರೇಟ್ ಮಾಡ್ತಾ ಇದ್ದೀನಿ. ನಂತರ ಝೂಮ್, ನೀವಿಲ್ಲಿ ನೋಡಬಹುದು ನಾವು ಟೈಪ್ ಮಾಡಿರುವಂತಹ ಇನ್ವಾಯ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ ನೀವಿಲ್ಲಿ ನೋಡಬಹುದು. ಇಲ್ಲಿ ಯಾವುದೇ ಚೇಂಜಸ್ ಬೇಕು ಅಂದಾಗ ನೀವಿಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬಹುದು. ನೀವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಇನ್ವಾಯ್ಸ್, ಇನ್ವಾಯ್ಸ್ ನಂಬರ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, HSN ಕೋಡ್, GST ಅಮೌಂಟ್, SGST, CGST, ರೌಂಡ್ ಆಫ್, ಟೋಟಲ್ ಅಮೌಂಟ್, ನೆಟ್ ಅಮೌಂಟ್, ಅಮೌಂಟ್ ಇನ್ ವರ್ಡ್ಸ್ ಫಾರ್ CSR ಸೆಂಟರ್. ಇಲ್ಲಿ ಸಹ ನಾವು ಟರ್ಮ್ಸ್ ಆಫ್ ಕಂಡೀಷನ್ಸ್ ಇಲ್ಲಿ ನಾವು ಬರಿಬೇಕಾಗುತ್ತೆ. ನಾನಿಲ್ಲಿ ಟೈಪ್ ಮಾಡಿಲ್ಲ. ನಂತರ ಈ ಕಾಪಿ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಡಿಲೀಟ್, F4 ಕೀ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಕಂಟ್ರೋಲ್ A ಫಾರ್ ಸೆಲೆಕ್ಟ್ ಆಲ್, ರೈಟ್ ಕ್ಲಿಕ್, ಗ್ರೂಪ್ ನಾವಿಲ್ಲಿ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು. ಯಾಕಂದ್ರೆ ನಾವಿಲ್ಲಿ ಯಾವುದೇ ಬ್ಯಾನರ್ ಇರಬಹುದು, ಯಾವುದೇ ವಿಸಿಟಿಂಗ್ ಕಾರ್ಡ್, ಪಾಂಪ್ಲೆಟ್ಸ್, ಯಾವುದೇ ಡಿಸೈನ್ ಅನ್ನ ಮಾಡಿದಾಗ ನಾವಿಲ್ಲಿ ಗ್ರೂಪ್ ಅನ್ನ ಮಾಡಬೇಕಾಗುತ್ತೆ. ಸಮ್ ಟೈಮ್ ನಾವು ಇಲ್ಲಿ ವರ್ಕ್ ಮಾಡಬೇಕಾದ್ರೆ ಮೌಸ್ ಸ್ಕ್ರೋಲ್ ಅಥವಾ ಕೀಬೋರ್ಡ್ ಇಂದ ಯಾವುದೇ ಕೀ ಇಲ್ಲಿ ಪ್ರೆಸ್ ಆದಾಗ ಟೆಕ್ಸ್ಟ್ ಸಪರೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಗ್ರೂಪ್ ಮಾಡಬೇಕಾಗುತ್ತೆ.
ನಂತರ ಪಿ ಲೆಟರ್ ಫಾರ್ ಪೇಜ್ ಸೆಂಟರ್. ಈ ರೀತಿಯಾಗಿ ನಾವು ಕೋರಲ್ ಡ್ರಾ ನಲ್ಲಿ ತುಂಬಾ ಸುಲಭವಾಗಿ ಯಾವುದೇ ಇನ್ವಾಯ್ಸ್ ಫಾರ್ಮೆಟ್ ಅನ್ನ ಡಿಸೈನ್ ಮಾಡಬಹುದು.